ರಾಜ್ಯ ಸರ್ಕಾರ ಭೂಮಿಯಲ್ಲಿ ಬೇಡ. ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘ, ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಮಹಿಳೆಯರು ಸೇರಿ ಐಕ್ಯ ಹೋರಾಟವನ್ನು ನಡೆಸುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಕಳೆದ 15 ದಿನಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇಂದು ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ರಾಜ್ಯ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಹಿಂದೆ ಯಾವುದೇ ಪಕ್ಷದ ಸರ್ಕಾರ ಬಂದರೂ ರೈತರ ಜಮೀನುಗಳನ್ನು ಕೈಗಾರಿಕೆಯಿಂದ ಕೈಬಿಡುವ ಕೆಲಸವಾಗುತ್ತಿತ್ತು. ಸಿದ್ದರಾಮಯ್ಯ ಅವರೇ, ಈಗ ಯಾಕೆ ನಿಮ್ಮ ಮಂಡಾಟ ಶುರು ಮಾಡುತ್ತಿದ್ದೀರಾ? ಫಸ್ಟ್ ಈ ನಿಮ್ಮ ಆಟಗಳನ್ನು ಬಿಡಬೇಕು. ಬಂಡವಾಳಶಾಹಿಗಳಿಗೆ ಲ್ಯಾಂಡ್ ಬ್ರೋಕರ್ ಕೆಲಸ ಮಾಡುತ್ತಿದ್ದೀರಾ? ರೈತರ ಜಮೀನುಗಳನ್ನು ದರೋಡೆ ಮಾಡೋದಕ್ಕೆ ಹೊರಟಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘ ಹಿಂದೆ ಯಾವುದೇ ಸರ್ಕಾರದ ಸಂದರ್ಭದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ಭೂಮಿ ಸ್ವಾಧೀನ ಫಲವತ್ತಾದ ಭೂಮಿ ಕೈ ಹಾಕಿದಾಗ ಬಿಡಲೇಬೇಕು ಅಂತ ಹೇಳಿದಾಗ ಯಾವ ಸರ್ಕಾರವೂ ಕೂಡ ರೈತ ಸಂಘದ ವಿರುದ್ಧವಾದಂಥ ತೀರ್ಮಾನ ತಗೊಳ್ಳೋದ್ರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೈ ಬಿಟ್ಟಿರುವಂಥದ್ದೇ ಬಹುತೇಕ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಹಿಂದೆ ಸಿದ್ದರಾಮಯ್ಯ ಇರ್ಬೋದು. ಆದರೆ ಈಗ್ಯಾಕೆ ಮಿಸ್ಟರ್ ಸಿದ್ದರಾಮಯ್ಯನವರೇ ಈ ಮಂಡಾಟ ಯಾಕೆ ಮಾಡ್ತಾ ಇದ್ದೀರಿ? ಈ ಲ್ಯಾಂಡ್ ಬ್ರೋಕರ್ಗಿರಿ ಮಾಡೋದಕ್ಕೆ ಮಾತ್ರನೇ ಈ KIDB ಅಸ್ತಿತ್ವದಲ್ಲಿ ಇರೋದು. ಹಾಗಾಗಿ ನಾವು ಹೇಳೋದು, ನಿಮಗೆ ಅಧಿಕಾರ ಇಲ್ಲ. ನಾನೇ ನಿಮ್ಮ ಜೊತೆ ತಾವು ವಿಪಕ್ಷದಲ್ಲಿ ಇರುವಾಗ, ವಿರೋಧ ಪಕ್ಷದ ನಾಯಕ ಇರುವಾಗ, ರಾಜಸ್ಥಾನದ ಮುಖ್ಯಮಂತ್ರಿ ಗೆಲೋಟ ಅವರು ಇದೇ KIDB ಉದ್ದೇಶಗಳನ್ನ ಇಟ್ಟುಕೊಂಡು ಈ 13 ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಹೊರಡ್ತಾರೆ. ಆಗ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಗೆಲೋಟ ಅವರಿಗೆ. ಏನಂತ? ಮಾನ್ಯ ಮುಖ್ಯಮಂತ್ರಿ ಗೆಲೋಟ ಅವರೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ